ಸಮಸ್ತ ಕರುನಾಡಿನ ಜನತೆಗೆ ನಮಸ್ಕಾರಗಳು. ಇವತ್ತು ನಮ್ಮ ಕರುನಾಡು ಡೈರೀಸ್ ಚಾನಲಲ್ಲಿ ತುಂಬ ವಿಶೇಷವಾದ ಅತಿಥಿ ಇದ್ದಾರೆ. ಅವರು IT ಇಂಡಸ್ಟ್ರಿಯಲ್ಲಿ 20+ ಇಯರ್ಸ್ ಎಕ್ಸ್ಪೀರಿಯನ್ಸ್ ಅಲ್ದಿರ ಎಂಟರ್ಪ್ರಿನರ್ಶಿಪ್ ಅಥವಾ ಸ್ಟೂಡೆಂಟ್ಸಿಗೆ ಮೋಟಿವೇಟ್ ಮಾಡೋದಿರ್ಬೋದು, ಸ್ಟೂಡೆಂಟ್ಸಿಗೆ ಗೈಡ್ ಮಾಡೋದಿರ್ಬೋದು, ತುಂಬ ಜನಕ್ಕೆ ಅವರು ಒಂಥರ ಇನ್ಸ್ಪಿರೇಷನ್ ಇರ್ಬೋದು, ದಾರಿದೀಪ ಇರ್ಬೋದು ಆಗಿದ್ದಾರೆ. ಅವರು ನಮ್ಮ ಕಾಸ್ಮೋ ಕಂಪ್ನಿಯ CEO ಆಗಿರುವ ರಾಜೇಶ್ ಪವಾರ್ ಅವರು. ಲೆಟ್ಸ್ ವೆಲ್ಕಮ್ ರಾಜೇಶ್ ಪವಾರ್ ಸರ್ ಟು ಅವರ್ ಚಾನಲ್ ಕರುನಾಡು ಡೈರೀಸ್. ನಿಮ್ಮ ಕಾಲೇಜ್ ಲೈಫ್ ಹೇಗಿತ್ತು ಸರ್? ರೇವಂತ್, ನಾನು ಇಂಜಿನಿಯರಿಂಗ್ ಮಾಡಿದ್ದು ದಾವಣಗೆರೆಯಲ್ಲಿ. ದಾವಣಗೆರೆ ಇಸ್ ಒನ್ ಆಫ್ ದ ಮೋಸ್ಟ್, ಇನ್ಫ್ಯಾಕ್ಟ್ ಇಟ್ಸ್ ಅ ಹ್ಯಾಪ್ನಿಂಗ್ ಪ್ಲೇಸ್ ಇವನ್ ಟುಡೇ ಆಲ್ಸೋ. ತುಂಬ ಚೆನ್ನಾಗಿತ್ತು ಕಾಲೇಜ್ ಲೈಫ್, ತುಂಬ ಚೆನ್ನಾಗಿತ್ತು. ಸ್ಟೇಡ್ ಇನ್ ಹಾಸ್ಟೆಲ್ ಡೇಸು, ಲಾಟ್ ಆಫ್ ಗುಡ್ ಮೆಮೊರೀಸು. ವಿ ವೆಂಟ್ ಟು ಫ್ಯೂ ಟ್ರಿಪ್ಸ್ ಆಲ್ಸೋ. ತುಂಬಾ ಚೆನ್ನಾಗಿತ್ತು ಕಾಲೇಜ್ ಡೇಸ್. ಬಟ್ ಇವಾಗಿನ ಕಾಲೇಜ್ ಲೈಫ್ ಕಂಪೇರ್ ಮಾಡಿದರೆ ಬಹುಶಃ ನಿಮ್ಮದು ಡೇಸ್ ಆರ್ ಮಚ್ ಬೆಟರ್ ದ್ಯಾನ್, ಮೋರ್ ಕಲರ್ಫುಲ್ ದ್ಯಾನ್ ಅವರ್ ಡೇಸ್. ನಾನು ಓದಿದ್ದು ಮೆಕ್ಯಾನಿಕಲ್ ಇಂಜಿನಿಯರಿಂಗು. It's colorful and stressful also. Yeah, maybe stressful, that I don't know, but we never got exposed to stress. ಆಮೇಲೆ ಸರ್, ನೀವು ಮೆಕ್ಯಾನಿಕಲ್ ಓದಿದ್ದೀರಿ ಅಂದ್ರಲ್ಲ, ಮೆಕ್ಯಾನಿಕಲ್ ಆದಮೇಲೆ IT ಫೀಲ್ಡ್ಗೆ ಶಿಫ್ಟ್ ಆಗಿದ್ದೀರಾ. ಮೆಕ್ಯಾನಿಕಲ್ ಓದಿದ್ರೆ ಕಂಪ್ಲೀಟ್ಲಿ ಡಿಫ್ರೆಂಟ್, ITನೇ ಕಂಪ್ಲೀಟ್ಲಿ ಡಿಫ್ರೆಂಟ್ ಅಲ್ವಾ? ರೇವಂತು, ಫಸ್ಟ್ ಪಾಯಿಂಟ್ ಏನಂದರೆ, ಮೆಕ್ಯಾನಿಕಲಿಂದ ನಾವು ಸಾಫ್ಟ್ವೇರಿಗೆ ಶಿಫ್ಟ್ ಆಗಿದ್ದು ಯಾವುದೇ ಎಕ್ಸೈಟ್ಮೆಂಟು ಸಾಫ್ಟ್ವೇರಲ್ಲೇ ಒಂದು ನಾವು ಕಡ್ದು ಹಾಕ್ಬೇಕಂತೇನು ಸಾಫ್ಟ್ವೇರ್ ಫೀಲ್ಡಿಗೆ ಬಂದಿದ್ದಲ್ಲ. ಆ ಟೈಮಲ್ಲಿ ನಮಗೆ ಬ್ಯಾಂಗ್ಳೂರಲ್ಲಿ ಮೆಕ್ಯಾನಿಕಲ್ ಜಾಬ್ಸ್ ತುಂಬ ಕಡಿಮೆ ಇತ್ತು, ತುಂಬಾ ಕಡಿಮೆ ಇತ್ತು. ನಾನು ನನ್ನ ಕರಿಯರ್ ಸ್ಟಾರ್ಟ್ ಮಾಡಿದ್ದು ಮೆಕ್ಯಾನಿಕಲ್ ಇಂಡಸ್ಟ್ರಿ ಪೀಣ್ಯದಲ್ಲಿ. ವಿತ್ ಐ ಟು ವರ್ಕ್ ವಿತ್ ಒನ್ ವೆರಿ ಸ್ಮಾಲ್ ಮೆಕ್ಯಾನಿಕಲ್ ವರ್ಕ್ಶಾಪು. ಬಟ್ ಆ ಟೈಮಲ್ಲಿ ಏನಾಯಿತು ಅಂದರೆ, ನಮಗೆ ಬ್ಯಾಂಗ್ಳೂರಲ್ಲಿ ಸ್ವಲ್ಪ MNCಗಳು ಬರೋಕ್ಕೆ ಸ್ಟಾರ್ಟ್ ಆಗಿತ್ತು. ಸಿಸ್ಕೋ ಆಗಲಿ, ಟೆಕ್ಸಸ್ ಇನ್ಸ್ಟ್ರೂಮೆಂಟ್ ಆಗಲಿ. ನಾವು ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿ ನಮಗೆ ಆ ಥರ ಕಂಪ್ನಿಗಳನ್ನ ನಾವು ಜಾಯ್ನ್ ಆಗ್ತೀವಿ ಅಂತ ಕನಸು ಮನಸ್ಸಲ್ಲಿ ಎಣ್ಸೋಕ್ಕೂ ಆಗ್ತಿರಲಿಲ್ಲ. ಓಕೆ, ಸೊ ಆ ಟೈಮಲ್ಲಿ ನಮಗೇನೆಂದರೆ, ಯಾರೋ ಒಬ್ಬರು ಒಂದು ಸ್ವಲ್ಪ ಇನ್ಪುಟ್ಸ್ ಕೊಟ್ಟರು. ಈ ಸಾಫ್ಟ್ವೇರಲ್ಲಿ ಅವರು ಬ್ರಾಂಚಸ್ ನೋಡಲ್ಲ, ದೇ ಓನ್ಲಿ ಲುಕ್ ಆ್ಯಟ್ ಯುವರ್ ಲಾಜಿಕಲ್ ರೀಸನಿಂಗು, ಯುವರ್ ಕಮ್ಯುನಿಕೇಷನ್ ಸ್ಕಿಲ್ಸು, ಯುವರ್ ಆಪ್ಟಿಟ್ಯೂಡ್ ನೋಡ್ತಾರಂತ ಯಾರೋ ನನಗೆ ಸ್ವಲ್ಪ ಸಜೆಸ್ಟ್ ಮಾಡಿದರು. ಅವಾಗ ನನಗೆ ಐ ಯೂಸ್ ಟು ಆಲ್ವೇಸ್ ಫೀಲ್ ಓಕೆ, ಐ ಆಮ್ ವೆರಿ ಗುಡ್ ವಿತ್. ನಂದು ಮೊದಲಿಂದ ನನ್ನ ಮ್ಯಾಥ್ಸ್ ತುಂಬ ಚೆನ್ನಾಗಿತ್ತು. ನಾನು ಆಲ್ವೇಸ್ ಟಾಪ್ ಸ್ಕೋರ್ ಇನ್ ಮ್ಯಾಥ್ಸ್. ಇವನ್ ದೋಸ್ ಡೇಸ್ ಐ ಟು ಸ್ಕೋರ್ ಮೋರ್ ದೆನ್ 90. ಅದು ಯಾರೊಬ್ರು ಹೇಳಿದ್ರು, ನೀನು ಮ್ಯಾಥ್ಸ್ ಚೆನ್ನಾಗಿದ್ದರೆ ನಿನಗೆ ಸಾಫ್ಟ್ವೇರ್ ತುಂಬ ಚೆನ್ನಾಗಿ ಕ್ಲಿಕ್ ಆಗುತ್ತೆ ಅಂಥೇಳಿ. ದ್ಯಾಟ್ಸ್ ಅ ರೀಸನ್ ರೇವಂತ್. ನಾಟ್ ರಿಯಲಿ ಮೆಕ್ಯಾನಿಕಲ್ ಮಾಡಬಾರ್ದು, ಸಾಫ್ಟ್ವೇರ್ ಬೇಕಂತ ಆ ಥರ ಏನಿರಲಿಲ್ಲ. ಅವಕಾಶಗಳು ನೋಡ್ಕೊಂಡು ನಾನು ಆ ಥರ ಬಂದಿದ್ದು. ಆಮೇಲೆ ಸರ್, ಈಗ ಒಂದು ಸ್ಟಿಗ್ಮಾ ಆಗಿದೆಯಲ್ವಾ, ಮೆಕ್ಯಾನಿಕಲ್ ಓದಿದ್ರೆ ಜಾಬ್ ಇರಲ್ಲ ಅಂತ. ತುಂಬ ಜನ ಈಗ ಮೆಕ್ಯಾನಿಕಲ್ ಆಪ್ಟೇ ಮಾಡ್ತಿಲ್ಲ. ಪ್ಲಸ್ ಎಷ್ಟೊಂದು ಕಾಲೇಜಸ್ ಮೆಕ್ಯಾನಿಕಲ್ ರಿಮೂವ್ ಮಾಡ್ತಿದ್ದಾರೆ. ಆಮೇಲೆ ಈಗ ಐ ಟಿ ಓದಿ ಕೆಲಸ ಸಿಗೋಕ್ಕೆ ಇನಿಷಿಯಲ್ ಡೇಸಲ್ಲಿ ನಿಮ್ಗೆ ಎಕ್ಸ್ಪೀರಿಯನ್ಸ್ ಇದೆಯಾ, ಇಂಟರ್ನ್ಶಿಪ್ ಮಾಡಿದ್ರೆ ಅಂತ ಕೇಳ್ತಿದ್ದಾರೆ. ಆ ಥರ ಮಾಡಿದರೆ ಸರಿನಾ ತಪ್ಪಾ ಸರ್? ಅದು ತುಂಬ ಒಳ್ಳೆಯ ಪ್ರಶ್ನೆ ರೇವಂತ್. ಇನ್ಫ್ಯಾಕ್ಟ್ ನನಗೆ ನನ್ನ ಕಾಲೇಜಿನ ಮೆಕ್ಯಾನಿಕಲ್ HOD ತುಂಬ ಚೆನ್ನಾಗಿ ಗೊತ್ತಿದ್ದಾರೆ. ಮೊನ್ನೆಯವ್ರನ್ನ ಮೀಟ್ ಮಾಡಿದ್ವಿ. ಈ ಸಮಸ್ಯೆ ಬರ್ತಾ ಇದೆ. ಸುಮಾರು ಜನ ಮೆಕ್ಯಾನಿಕಲ್ ಫೀಲ್ಡ್ನ ಔಟ್ ಮಾಡ್ತಾ ಇಲ್ಲ. ನನ್ನ ಪ್ರಕಾರ ಕಡೆ ಅದು ಮೇನ್ಲಿ ಬಿಕಾಸ್ ಆಫ್ ಲ್ಯಾಕ್ ಆಫ್ ಅವೇರ್ನೆಸ್. ರೇವಂತ್, ನೀವೇ ನೋಡಿ, ಇವತ್ತು ಬ್ಯಾಂಗ್ಳೂರಲ್ಲಿ ಎಷ್ಟು ವೆಹಿಕಲ್ಗಳು ಬರ್ತಾ ಇದೆ ನಮಗೆ. EV ವೆಹಿಕಲ್ಗಳಾಗಲಿ, ಕಾರ್ಗಳಾಗಲಿ, ಬೈಕ್ಗಳಾಗಲಿ, ಇದನ್ನು ಯಾರು ಮ್ಯಾನುಫ್ಯಾಕ್ಚರ್ ಮಾಡಬೇಕು? ಮೆಕ್ಯಾನಿಕಲ್ ಇಂಜಿನಿಯರ್ನೇ. ಹಾಗಿರಬೇಕಾದಾಗ ಯಾಕೆ ಅವಕಾಶಗಳಿಲ್ಲ? ನನ್ನ ಪ್ರಕಾರ ಕೇಳಿದರೆ ಅವಕಾಶಗಳು ತುಂಬ ಇದೆ. ನಮ್ಮ ಯುವ ಜನತೆ ಇವತ್ತು ಒಂದು ಶಾರ್ಟ್ಕಟ್ಸ್ ನೋಡ್ತಾ ಇದ್ದಾರೆ ಅಂತ ನನಗೆಲ್ಲೋ ಆ ಫೀಲಿಂಗ್ ಬರ್ತಾ ಇದೆ. ಒಂದು. ಸೆಕೆಂಡು, ಸ್ವಲ್ಪ ನಮ್ಮ ಅಕಾಡೆಮಿಕ್ಕಿಂದ ಆಗಲಿ ಅಥವಾ ನಮ್ಮ ಗೌರ್ಮೆಂಟಿಂದಾಗಲಿ ಸ್ವಲ್ಪ ಪ್ರಮೋಷನ್ಸು ಕಡಿಮೆ ಆಗಿದೆ ಅಂತ ಅನಿಸ್ತಾ ಇದೆ. ಅದು ಇವನ್ ಇಂಡಸ್ಟ್ರಿಯಿಂದ ಅವರು ಮೆಕ್ಯಾನಿಕಲ್ ಜಾಬ್ಗಳನ್ನ ಚೆನ್ನಾಗಿ ಪ್ರಮೋಟ್ ಮಾಡ್ತಾ ಇಲ್ಲ ಅನಿಸುತ್ತೆ. ಇವತ್ತು ನೀವು ಯಾವುದೇ ಫೀಲ್ಡ್ ತೊಗೊಳ್ಳಿ, ಕೆಮಿಕಲ್ ತೊಗೊಳ್ಳಿ, ಫಾರ್ಮಾಸ್ಯೂಟಿಕಲ್ಸ್ ತೊಗೊಳ್ಳಿ, ಆಟೋ ಇಂಡಸ್ಟ್ರಿ ತೊಗೊಳ್ಳಿ, ಸ್ಟೀಲ್ ಇಂಡಸ್ಟ್ರಿ ತೊಗೊಳ್ಳಿ, ಇಲ್ಲ ಇವನ್ ನಿಮ್ಮ ಬಿಲ್ಡಿಂಗ್ ಮೆಟೀರಿಯಲ್ಸ್ ತೊಗೊಳ್ಳಿ, ಇದೆಲ್ಲದಕ್ಕೂ ಫೌಂಡೇಶನ್ ಬಂದುಬಿಟ್ಟೆ ಮೆಕ್ಯಾನಿಕಲ್ ಇಂಡಸ್ಟ್ರಿ. ನಾವು ಓದಬೇಕಾದಾಗ ನಮ್ಗೆ ಹೇಳ್ತಾಯಿದ್ರು, ಮೆಕ್ಯಾನಿಕಲ್ ಇದಕ್ಕೆ ರಾಯಲ್ ಮೆಕ್ಯಾನಿಕಲ್, 6ಕ್ಕೆ ಏರಲ್ಲ 3ಕ್ಕೆ ಇಳಿಯಲ್ಲ ಅಂದ್ಬಿಟ್ಟು. ನನಗೆ ತುಂಬ ಬೇಜಾರಾಗುತ್ತೆ, ಇದು 3ಕ್ಕಿಂತ ಕೆಳಗೆ ಇಳಿತಾ ಇದೆ ಅಂದ್ಬಿಟ್ಟು. ಸರ್, ಆಮೇಲೆ ಆ್ಯಸ್ ಎನ್ ಇಂಜಿನಿಯರ್, ನಾನು ಇಂಜಿನಿಯರಿಂಗ್ ಓದಿರೋದ್ರಿಂದ ನಮಗೆ ಕಾಲೇಜಲ್ಲಿ ಹೇಳ್ಕೊಟ್ಟಿರೋದಕ್ಕೂ ನಾನು ಕೆಲಸ ಮಾಡಿದ್ದಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ ಸರ್. ಕಾಲೇಜಲ್ಲಿ ಒನ್ಲಿ ಥಿಯರಿ, ಹೌದು, ಪ್ರಾಕ್ಟಿಕಲ್ಸ್ ಒಂದು 10% 15% ಹೇಳ್ಕೊಟ್ಟಿದ್ದಾರೆ ಸರ್. ಅದೇ ಕಾರ್ಪೊರೇಟಲ್ಲಿ ನಮಗೆ ಥಿಯರಿ ಏನು ಕೇಳಲ್ಲ, ವಾಟ್ ಆರ್ ದ ಸ್ಕಿಲ್ಸ್ ಯಾರು ಅಷ್ಟು ಕೇಳೋದು. ಇದನ್ನ ಕೋಪ್ ಅಪ್ ಮಾಡೋಕ್ಕೆ ಕಾಲೇಜ್ ಅಥವಾ ಗೌರ್ಮೆಂಟ್ ಯಾರಾದರೂ ಇನ್ವಾಲ್ವ್ ಮಾಡಿ ಏನಾದರೂ ಡಿಫ್ರೆಂಟ್ ಪ್ಲ್ಯಾನ್ಸ್ ಅಲ್ಲಿ ಬಂದರೆ ನಿಮಗೆ ಏನಾದ್ರು ಐಡಿಯಾ ಇದೆಯಾ ಸರ್? ಇಲ್ಲ, ಅದೇನು ಹೇಳಿದ್ನಲ್ಲ, ಇಷ್ಟೆಲ್ಲ ಅಭಿವೃದ್ಧಿ ಆಗ್ತಾಯಿದ್ರು, ಅದೊಂದು ತುಂಬ ದುಃಖದ ವಿಷಯ. ಎಫರ್ಟ್ಸ್ ಇನ್ನೂ ತುಂಬ ಕಡಿಮೆ ಇದೆ. ಅದಕ್ಕೆ ಯಾರೋ ಗೌರ್ಮೆಂಟ್ ಮಾಡ್ತಾರೆ, ಯಾರೋ ಕಾಲೇಜ್ ಮಾಡ್ತಾರೆ ಅಂತ ಅಂದ್ಕೊಳ್ಳೋ ಬದಲಿ ನೀವು ಸ್ಟೂಡೆಂಟಾಗಿ ನೀವೇ ಯು ಟೇಕ್ ಅನ್ ಇನಿಷಿಯೇಟಿವ್. ಯಾಕಂದರೆ ಈಗ
ಅಲ್ಲಿ ಗಿವ್ ಎನ್ ಎಕ್ಸಾಂಪಲ್. ಯಾಕಂದ್ರೆ ನಾನು ಓದಿರೋದು ದಾವಣಗೆರೆಯಲ್ಲಿ. ಈವನ್ ಇಫ್ ಯು ಗೋ ಟು ದಾವಣಗೆರೆ, ಈವನ್ ಇಫ್ ಯು ಗೋ ಟು ಹುಬ್ಳಿ, ದೇರ್ ಆರ್ ಗುಡ್ ಅಮೌಂಟ್ ಆಫ್ ಕಂಪ್ನೀಸ್ ಆರ್ ಕಮ್ ಇನ್ ಆ್ಯಂಡ್ ಅರೌಂಡ್ ದೇರ್. ನಾವು ದಾವಣಗೆರೆಯಲ್ಲಿ ಸುಮಾರು ಸೆ ಫಾರ್ ಎಕ್ಸಾಂಪಲ್ ದೆರ್ ಆರ್ ಕಂಪ್ನೀಸ್ ಹೂ ಆರ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನೀಸು, ಇಲ್ಲ ದೆರ್ ಆರ್ ಸಮ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಹ್ಯಾವ್ ಕಮ್, ರೈಟ್? ಆ್ಯಸ್ ಅ ಸ್ಟೂಡೆಂಟ್ ಆಗಿ ನಿಮಗೆ ಏನು ಮಾಡೋಕ್ಕಾಗತ್ತೆ ನಿಮ್ಮ ಒಂದು ವೆಕೇಷನ್ ಟೈಮಲ್ಲಾಗಲಿ, ಫ್ರೀ ಟೈಮಲ್ಲಾಗಲಿ, ನೀವೇನಾದರೂ ಒಂದು ಚಿಕ್ಕದಾದ ಒಂದು ಇಂಟರ್ನ್ಶಿಪ್ ಮಾಡೋಕ್ಕಾಗತ್ತಾ? ಅಥವಾ ನಿಮ್ಗೆ ಗೊತ್ತಿರೋ ಕಂಪ್ನಿಗಳು, ಇಲ್ಲ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಾದರೂ ಕಂಪ್ನಿಗಳು ರನ್ ಮಾಡ್ತಾಯಿದ್ರೆ ಅದು ನಿಮಗೆ ಐ ಟಿನೇ ಆಗಿರಬಾರ್ದು. ಐ ಟಿನೇ ಆಗಿರ್ಬೇಕಂತೇನು ರೂಲ್ಸ್ ಏನಿಲ್ಲ. ನಿಮಗೆ ಅದು ಫೈನಾನ್ಸ್ ಇರ್ಬೋದು, HR ಇರ್ಬೋದು, ಇಲ್ಲ ಮ್ಯಾನುಫ್ಯಾಕ್ಚರಿಂಗ್ ಇರ್ಬೋದು. ಅಲ್ಲಿಂದ ಪ್ರಾರಂಭ ಮಾಡಿ. ಯಾಕೆಂದರೆ ಈವನ್ ಇಫ್ ಯು ವಾಂಟ್ ಟು ಬಿಕಮ್ ಅ ವೆರಿ ಸಕ್ಸಸ್ಫುಲ್ ಸಾಫ್ಟ್ವೇರ್ ಇಂಜಿನಿಯರ್, ಇಟ್ಸ್ ವೆರಿ ಇಂಪಾರ್ಟೆಂಟ್ ಫಾರ್ ಯು ಆಲ್ಸೋ ನೋ ದ ಡೊಮೇನ್ ನಾಲೆಜ್. ಡೊಮೇನ್ ಕುಡ್ ಬಿ ಅನ್ ಅಗ್ರಿಕಲ್ಚರ್, ಡೊಮೇನ್ ಕುಡ್ ಬಿ ಮ್ಯಾನುಫ್ಯಾಕ್ಚರಿಂಗ್, ಡೊಮೇನ್ ಕುಡ್ ಬಿ ಆಟೋಮೊಬೈಲ್, ಡೊಮೇನ್ ಕುಡ್ ಬಿ ಬ್ಯಾಂಕಿಂಗ್. ಫಾರ್ ಎಕ್ಸಾಂಪಲ್, ಈಗ ನಿಮ್ಮ ತಂದೆನೋ ತಾಯಿನೋ ಬ್ಯಾಂಕಲ್ಲಿ ವರ್ಕ್ ಮಾಡ್ತಾರೆ ಅಂದ್ಕೊಳ್ಳಿ. ಆಯಿತು, ನಿಮಗೆ ಆ ಬ್ಯಾಂಕಲ್ಲಿ ಹೋಗಿ ನಿಮಗೆ ಕೆಲಸ ಮಾಡೋಕ್ಕಾಗಲ್ಲ, ಕಷ್ಟ ಆಗುತ್ತೆ. ಕ್ಯಾನ್ ಯು ಸ್ಪೆಂಡ್ ಟೈಮ್ ವಿತ್ ಯುವರ್ ಓನ್ ಪೇರೆಂಟ್ಸ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ಏನು ಮಾಡ್ತಾರೆ ಅವ್ರ ಕೆಲಸ ಏನು, ಡೆಬಿಟ್ ಅಂದ್ರೇನು, ಕ್ರೆಡಿಟ್ ಅಂದ್ರೇನು, ಬ್ಯಾಂಕ್ ಬ್ಯಾಲೆನ್ಸ್ ಅಂದ್ರೇನು, P&L ಅಂದ್ರೇನು, ಲೋನ್ ಅಂದ್ರೇನು, ಇಂಟ್ರೆಸ್ಟ್ ಅಮೌಂಟ್ ಅಂದ್ರೇನು, ಇನ್ಶೂರೆನ್ಸ್ ಅಂದ್ರೇನು, ಈ ಥರ ಚಿಕ್ಕ ವಿಷಯಗಳ ಕುತೂಹಲ ನೀವು ಡೆವಲಪ್ ಮಾಡ್ತಾ ಹೋದರೆ ದಟ್ ವಿಲ್ ಹೆಲ್ಪ್ ಯು ಲಾಟ್ ದ್ಯಾನ್ ಜಸ್ಟ್ ಸ್ಟಿಕ್ಕಿಂಗ್ ಟು ಅಕಾಡೆಮಿಕ್ಸ್. ಇನ್ನು ಕಾಲೇಜ್ ಯುವಕರಿಗೆ ಯಶಸ್ಸು ಅಂದರೆ ಇವಾಗ ವಿನ್ ಆಗಿದ್ದೀವಿ ಅಂತ ಅವ್ರಿಗೇನೋ ಬೇರೆ ಮೈಂಡ್ಸೆಟ್ ಇದೆ, ಪ್ಲಸ್ ಅವ್ರ ಥಿಂಕಿಂಗ್ ಬೇರೆ ಥರ ಇದೆ. ಅವರಿಗೆ ನಿಮ್ಮ ಕಾಲದ್ದು ಅಂದರೆ ಲೈಕ್ 25 years ಎಕ್ಸ್ಪೀರಿಯನ್ಸಿಂದ ಈಗಿರೋ ಯಶಸ್ಸು, ನೀವು ಪಟ್ಟಿರೋ ಯಶಸ್ಸು, ಅವ್ರು ಪಟ್ಟಿರೋ ಯಶಸ್ಸಿಗೆ ಏನು ವ್ಯತ್ಯಾಸ ಇದೆ ಸರ್? ನಾನು ಮೊದಲೇ ಹೇಳ್ತಾ ಇದ್ನಲ್ಲ, ಇವಾಗ ಏನಾಗಿದೆ ಅಂದರೆ ನಮಗೆ ಎಲ್ಲದೂ ಹೊಸದಾಗಿತ್ತು. ಪ್ರತಿಯೊಂದು ಜಾಬ್ ಆಗಲಿ, ಅಬ್ರಾಡ್ ಹೋಗೋದಾಗಲಿ, ಅಥವಾ ಒಂದು 5 star ಹೋಟೆಲಲ್ಲಿ ಊಟ ಮಾಡೋದಾಗಲಿ, ಎಲ್ಲದೂ ನಮಗೊಂದು ಹೊಸ ಅನುಭವ ಥರ ಆಗ್ತಾಯಿತ್ತು. ಬಟ್ ಈಗಿನ ಜನ್ರೇಷನ್ ಏನಾಗ್ತದೆ, ತುಂಬ ಈ ಥರ ವಿಷಯಗಳೆಲ್ಲ ತುಂಬ ಕಾಮನ್ ಆಗಿಬಿಟ್ಟಿದೆ. ಈಗ ಯಾವುದು ಹೊಸದು ಅಂತ ಅನ್ಸೋದೇ ಇಲ್ಲ. ಸೊ ಆ ಥರ ನೋಡಿದಾಗ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಈಗಿನ ನಿಮ್ಮ ಜನ್ರೇಷನ್ಗೆ ಐ ಥಿಂಕ್ ನಮ್ಮ ಟೈಮಿಗೆ ಕಂಪೇರ್ ಮಾಡಿದರೆ ಸ್ವಲ್ಪ ಸ್ಟ್ರೆಸ್ ಜಾಸ್ತಿ ಇದೆ ಅವ್ರಿಗೆ ಪಿಯರ್ ಪ್ರೆಷರ್ ಜಾಸ್ತಿ ಇದೆ. ಅವರಿಗೆ ಸ್ವಲ್ಪ ಒಂದು ಅನ್ಸರ್ಟನಿಟಿ ಆಗಲಿ, ಅಥವಾ ಒಂದು ಮಾರ್ಕೆಟಲ್ಲಿರೋ ಒಂದು ಕಂಡೀಷನ್ಸ್ ಆಗಲಿ, ಸ್ವಲ್ಪ ನಮ್ಮ ಕಂಪೇರ್ ಮಾಡಿದ್ರೆ ಸ್ವಲ್ಪ ಜಾಸ್ತಿ ಇದೆ ಅವ್ರಿಗೆ, ಈಗಿನ ಜನ್ರೇಷನ್ಗೆ. ಐ ಥಿಂಕ್ ಅದನ್ನು ಅವ್ರು ಮ್ಯಾನೇಜ್ ಮಾಡ್ಕೋಬೇಕು. ಸರ್, ಆಮೇಲೆ ಇನ್ನೂ ಒಂದು ಇದು ಕಾಂಟ್ರವರ್ಸಿ ಆಗ್ಬೋದು. ಈಗ ಇನ್ಫೋಸಿಸ್ ಅವ್ರು ಹೇಳ್ತಾರೆ ನೀವು ಎಕ್ಸ್ಟ್ರಾ ಅವರ್ಸ್ ವರ್ಕ್ ಮಾಡಬೇಕಂತ, ಇನ್ನೊಂದು ಕಂಪ್ನಿನ ಎಕ್ಸ್ಟ್ರಾ ವರ್ಕ್ ಅವರ್ಸ್ ಅಂತಾರೆ. ಅದ್ರ ಮೇಲೆ ನಿಮ್ಮ ಒಪಿನಿಯನ್ ಏನು ಸರ್? ಅದು ನಾರಾಯಣ ಮೂರ್ತಿ ಇಂಟರ್ವ್ಯೂ ನೋಡಿದ್ದೆ ನಾನು. ಅವ್ರು ಹೇಳಿದ್ದನ್ನು ತುಂಬ ಟ್ವಿಸ್ಟ್ ಮಾಡಿದ್ದಾರೆ. ಆ್ಯಕ್ಚುಲಿ ಅವ್ರೇನು ಹೇಳಿದ್ದಾರೆ ಅಂದರೆ, ನಾವು ಚೈನಾಗಿಂತ ತುಂಬ ಹಿಂದೆ ಇದ್ದೀವಿ, ನಾವೇನಾದರೂ ಚೈನಾ ಥರ ಕಂಟ್ರಿನ ಬೀಟ್ ಮಾಡಬೇಕು ಅಂದರೆ ಭಾರತ ದೇಶಿ ಯುವಕರು 70 ಗಂಟೆಗಳ ಕಾಲ ಕೆಲಸ ಮಾಡಬೇಕು ಅಂತ ಹೇಳಿದ್ದಾರೆ. ಅದು ಒಂದು ಪಾಯಿಂಟ್ ಆಫ್ ವ್ಯೂಯಿಂದ ನಾನು ಅದನ್ನು ಕಣಪ್ಪ ಒಪ್ಕೊಳ್ತೀನಿ. ಯಾಕೆಂದರೆ ಇವಾಗ ನಾವು ತುಂಬ ವಿಷಯಗಳನ್ನ ತುಂಬ ಒಂಥರ ಟೇಕನ್ ಇಟ್ ಇನ್ ಅ ವೆರಿ ಲೈಟ್ ವೇ. ಈಗ ನಿಮ್ಗೆ ಎಕ್ಸಾಂಪಲ್ ತೊಗೊಳ್ಳಿ, ಈಗ ನಾನು ಬೆಂಗಳೂರಲ್ಲಿದ್ದೀನಿ, ನೀವೆಲ್ಲ ಬೆಂಗಳೂರಿದ್ದೀರಾ. ನಮಗೆ ಒಂದು ಮನೆ ಹತ್ರ ಗಾರ್ಬೇಜ್ ಡಿಸ್ಪೋಸಲ್ಸ್ ಆಗಿ ಒಂದು ಸಿಸ್ಟಮ್ ಇಲ್ಲ ಇವತ್ತು. ಸೊ ಯಾವುದಾದ್ರು ಒಂದು ಗ್ಯಾದರಿಂಗ್ ಆದರೆ ನಾವು ವಿ ಆರ್ ಸ್ಟಿಲ್ ಸೀಯಿಂಗ್ ಅ ಲಾಟ್ ಆಫ್ ಸ್ಟ್ಯಾಂಪೇಡ್ ಇಶ್ಯೂಸು. ಯಾವುದೋ ಒಂದು ಹೋಲಿ ಗ್ಯಾದರಿಂಗ್ ಆದ ತಕ್ಷಣ, ಇಲ್ಲ ನಮ್ಮದು ಟ್ರಾಫಿಕ್ ಪ್ರಾಬ್ಲಮ್ಸ್ ಇದೆ. ಓಕೆ, ನಮ್ಮದು ವಿ ಸ್ಟಿಲ್ ಹ್ಯಾವ್ ಅ ಲಾಟ್ ಆಫ್ ಕರಪ್ಷನ್ ಇನ್ ಅವರ್ ಸೊಸೈಟಿ, ರೈಟ್? ಸೊ ಅದೆಲ್ಲ ನೀವು ಪಾಯಿಂಟ್ ಆಫ್ ವ್ಯೂಯಿಂದ ನೋಡಿದರೆ ಐ ಥಿಂಕ್ ನಾವು ಇಲ್ಲಪ್ಪ ನಾನು 9 to 6 ಮಾಡಿಬಿಟ್ಟು ಬೇರೆ ಏನಾರು ಮಾಡ್ಕೊಳ್ಳಿ ಅನ್ನೋ ಸ್ಟೇಜಲ್ಲಿ ಇನ್ನೂ ಇಲ್ಲ ನಾವು. ಐ ಥಿಂಕ್ ಇಂಡಿಯಾ ನೀಡ್ಸ್ ಲಾಟ್ ಮೋರ್ ಕ್ವಾಲಿಫೈಡ್ ಪೀಪಲ್ ಇನ್ ದ ಫೀಲ್ಡ್ ಆಫ್ ಮೆಡಿಸಿನ್, ಫಾರ್ಮಸ್ಯೂಟಿಕಲ್ ಆರ್ ಇವನ್ ಫಾರ್ಮಿಂಗ್, ಮ್ಯಾನುಫ್ಯಾಕ್ಚರಿಂಗ್ ಆರ್ IT, ಅದು ಇದ್ದೇ ಇದೆ. ಓಕೆ, ಆಮೇಲೆ ನಿಮಗೆ ಪ್ರತಿಯೊಂದು ಸರಿ ಎಲ್ಲದೂ ಒಂದು 9 hours ಆಗೋಲ್ಲ ಕೆಲಸಗಳು. ಈಗ ನಾವು ರನ್ ಅ ಸ್ಟಾರ್ಟಪ್ ಅಲ್ಲ, ಸಮ್ ಟೈಮ್ ದ ಕಸ್ಟಮರ್ ವಿಲ್ ಕಮ್ ಆ್ಯಂಡ್ ಆಸ್ಕ್ ಅಸ್ ಟು ಸಬ್ಮಿಟ್ ಅ ಪ್ರಪೋಸಲ್ ಬೈ ಮಂಡೇ. ಈಗ ನಾನು ಆಯಿತು ಇವತ್ತು ನನ್ನ ವೀಕೆಂಡ್ ನಾನು ಮಾಡೋಕ್ಕಾಗಲ್ಲ ಅಂತ ಹೇಳೋಕ್ಕಾಗಲ್ಲ. ನಾವು ವಿತ್ ಚೇಂಜಿಂಗ್ ಡೈನಾಮಿಕ್ಸ್ ಆ್ಯಂಡ್ ಕಂಡೀಷನ್ ವಿ ಹ್ಯಾವ್ ಟು ಅಡಾಪ್ಟ್, ರೈಟ್? ಸೊ 70 ಗಂಟೆ ಬಹುಶಃ ಸ್ವಲ್ಪ ಜಾಸ್ತಿ ಅಂತ ಅನಿಸಿರ್ಬೋದು. ಅದು ಓನ್ಲಿ ಸಿಂಬಾಲಿಕ್, ಅವರು ನಾರಾಯಣ ಮೂರ್ತಿ ಹೇಳಿರೋದು. ಅಥವಾ ಇವನ್ ಅವ್ರು ಯಾರೋ ಇನ್ನೊಬ್ಬರು L&T CEO ಹೇಳಿದರು, ಮನೆಗೆ ಹೋಗಿ ಏನು ಮಾಡ್ತೀಯ, ಹೆಂಡ್ತಿನ ಮುಖ ನೋಡೋಕೆ ಕೂತ್ಕೊಳ್ತೀಯ ಅಂತೇಳಿ. ಪಾಪ ಅವರೇನೋ ನನ್ನ ಪ್ರಕಾರ ಕಡೆನೋ ತಮಾಷೆಗೆ ಹೇಳಿರ್ಬೋದು. ಅದು ಒಳ್ಳೆ ಕಾಂಟ್ರವರ್ಸಿ ಆಯಿತು, ಒಳ್ಳೆ ಒಂದು ಟಾಪಿಕ್ ಆಯಿತು. ಬಟ್ ನಾನು ಹೇಳ್ತೀನಿ ಇಷ್ಟಪಡ್ತೇನೆ ಅಂದರೆ, ಈಗ ನೀವೇ ಈಗ ವಿರಾಟ್ ಕೊಹ್ಲಿ ಎಕ್ಸಾಂಪಲ್ ತೊಗೊಳ್ಳಿ. ಈಗ ಅವ್ನು ವಿರಾಟ್ ಕೊಹ್ಲಿ ಒಂದು ಸೀಸನ್ಗಿಂತ ಮೊದಲು ಅವ್ನು ಹಾಕೋ ಶ್ರಮ, ಎಫರ್ಟ್ಸು, ಇವನ್ ಮೊನ್ನೆ ಯಾವುದೋ ಒಂದು ಇಂಟರ್ವ್ಯೂ ನೋಡ್ತಾ ಇದ್ದೆ. ಅವನು
ಒಂದು ಯಾವುದೋ ವೆಸ್ಟ್ ಇಂಡೀಸ್ ಟೆಸ್ಟಲ್ಲಿ ಅವನು ಬೆಳಿಗ್ಗೆ ಜಿಮ್ ಹೋಗಿದ್ದಂತೆ, ಆಮೇಲೆ ಬೆಳಿಗ್ಗೆ ಯೋಗ ಮಾಡಿದ್ದಾನೆ ಬೀಚಲ್ಲಿ, ಸಂದೀಪ್ ಪಾಟೀಲ್ ಹೇಳಿದ್ದು. ಆಮೇಲೆ ಜಿಮ್ ಹೋಗಿದ್ದಾನೆ, ಆಮೇಲೆ ಅವತ್ತು ಫುಲ್ ಕ್ರಿಕೆಟ್ ಆಡಿದ್ದಾನೆ, ಮತ್ತು ಸಾಯಂಕಾಲ ಜಿಮ್ ಹೋಗಿದ್ದಾನೆ. ನೋಡಿ, ಆ ಥರ ನೀವು ಒಂದು ಎಫರ್ಟ್ ಹಾಕಿದಾಗಲೇ ಅವ್ನು ವಿರಾಟ್ ಕೊಹ್ಲಿ ಆಗಿರೋದು. ಅರ್ಥ ಆಯ್ತಾ? ಇವನ್ ನಮ್ಮ ಕನ್ನಡದ ಯಶ್ ಆಗಲಿ, ಅವರು KGF ಆ ಒಂದು ಮಣ್ಣು ಧೂಳು, ಆ ಒಂದು ಶ್ರಮ, ಹಗಲು ರಾತ್ರಿ ಅದು 3-4 ವರ್ಷ ಶ್ರಮ ಪಟ್ಟಿದ್ದಕ್ಕೆ ಒಂದು KGF ಅಂತ ಒಂದು ಗೋಲ್ಡ್ ಮೈನ್ ಪ್ರಾಡಕ್ಟ್ ಆಯಿತು. ಅಥವಾ ಇವನ್ ಇಫ್ ಯು ಟೇಕ್ ಪ್ರಭಾಸ್ ಎಕ್ಸಾಂಪಲ್, ರಾಜಮೌಳಿ ಅವ್ರದ್ದು ಆ ಬಾಹುಬಲಿ ಚಿತ್ರಕ್ಕೆ ಅವರು 4 ವರ್ಷ ಕೊಟ್ಟಿದ್ದಾರೆ. ಅಥವಾ ಇವನ್ ನಮ್ಮ ಪ್ರಧಾನಮಂತ್ರಿ ಮೋದಿ ಆಗಲಿ, ಅವರು ಸಹ there are so many theories about number of hours he is spending to make it happen, right? I think ನಾವು ಅದನ್ನು ತುಂಬ ಲಿಟ್ರಲಾಗಿ ತೊಗೋಬಾರ್ದು ಅಂತ ಕೇಳಿದರೆ. ಅದನ್ನು ಯಾವ ಥರ ತೊಗೋಬೇಕಂದ್ರೆ, ನನ್ನ ಕೆಲಸಕ್ಕೆ ನನ್ನ ಕೆಪಾಸಿಟಿಗೆ ತಕ್ಕಂಗೆ ನಾನು ಎಷ್ಟು ಕಮಿಟ್ ಆಗಿದ್ದೀನಿ, ಏನು ಮಾಡಬಹುದು, ನನ್ನ ಕಾರ್ಯ ನನ್ನ ಕೆಲಸ ಇವತ್ತು ಒಂದು ನೀಡಿದೆ. ಈಗ ನನ್ನ ಮ್ಯಾನೇಜರ್ಗೆ, ನನ್ನ ಬಾಸ್ಗೆ ಮಂಡ್ಯ ಅದು ಕಮ್ಮಿ. ಈಗ ಯಾವುದೇ ಬಾಸ್ ಮ್ಯಾನೇಜರ್ ಬಂದುಬಿಟ್ಟು ನಿಮ್ಮನ್ನು ಟಾರ್ಚರ್ ಮಾಡೋಕ್ಕೆ ವೀಕೆಂಡ್ ವರ್ಕ್ ಮಾಡೋಂತ ಯಾರು ಹೇಳಲ್ಲ. ಪಾಪ ಅವ್ರಿಗೂ ಯಾವುದೋ ಒಂದು ಕ್ಲೈಂಟ್ ಪ್ರೆಷರ್ ಇರುತ್ತೆ, ಅವ್ರಿಗೂ ಯಾವುದೋ ಒಂದು ಕಸ್ಟಮರ್ ಪ್ರೆಷರ್ ಇರುತ್ತೆ. ಹಾಗಂತ ಆ ಒಂದು ಸೆನ್ಸಿಟಿವಿಟಿ ಇರಬೇಕು ನಮಗೆ, ಏನು ಆಗ್ತಾಯಿದೆ ನಮ್ಮ ಸುತ್ತಮುತ್ತ. ಆಯಿತು, ನಿಮ್ಗೆ ಅದು ಇಷ್ಟ ಆಗಲ್ವಾ, ನಿಮಗೆ ಆ ಥರ ಒಂದು ಕಲ್ತೆಲ್ಲ ಬಿಟ್ಬಿಡಿ. ದೇರ್ ಆರ್ ಅದರ್ ಪ್ರೊಫೆಷನ್ ವೇರ್ ಯು ಕ್ಯಾನ್ ಬಿ ವೆರಿ ಕಂಫರ್ಟಬಲ್ ಟು ವರ್ಕ್ 9 to 6 ಆ್ಯಂಡ್ ವರ್ಕ್ ಫಾರ್ ಅ ವೀಕ್. ಬಟ್ ಹೇಳೋ ಪಾಯಿಂಟ್ ಏನಂದರೆ, ಇವತ್ತು ಪ್ರಭಾಸ್ ಆಗಲಿ, ಇವತ್ತು ಯಶ್ ಆಗಲಿ, ಇವತ್ತು ಸಮ್ಮನ್ ಲೈಕ್ ನರೇಂದ್ರ ಮೋದಿ ಆಗಲಿ, ಅಥವಾ ವಿರಾಟ್ ಕೊಹ್ಲಿ ಇರಲಿ, ಈ ಥರ ಲೀಡರ್ಗಳು ಎಫರ್ಟ್ಸ್ ಹಾಕದೇ ಇದ್ದಿದ್ದರೆ, ಇವನ್ ಅವರೊಂದು ಸಿದ್ದರಾಮಯ್ಯ, ಅವರೊಂದು ದೇವೇಗೌಡ, ಅವರೊಂದು ಸೋ ಮೆನಿ ಅದರ್ ಲೀಡರ್ಸ್, ರೈಟ್, ಅವರು ಆ ಥರ ಎಫರ್ಟ್ಸ್ ಹಾಕದೇ ಪ್ರಯತ್ನ ಪಡದೇ ಇದ್ದರೆ ಬಹುಶಃ ನಾವು ಕೆಲವೊಂದು ಬೆನಿಫಿಟ್ಸ್ನ ಎಂಜಾಯ್ ಮಾಡ್ತಾ ಇದ್ದೀವಿ, ನಾವು ಮಾಡ್ತಾ ಇರಲಿಕ್ಕಿಲ್ಲ. ಆ ಥರ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಆಮೇಲೆ ಅವ್ರಿಗೂ ಪರ್ಸ್ನಲ್ ಲೈಫ್ ಇರುತ್ತಲ್ವ ಸರ್, ಲೈಕ್ ಯಾರೇ ವರ್ಕ್ ಮಾಡ್ತಾರೆ ಅವ್ರ ಪರ್ಸನಲ್ ಲೈಫ್ ಇರುತ್ತೆ, ಅವ್ರಿಗೂ ಟೈಮ್ ಕಳಿಬೇಕು. ಅಲ್ಲ, ಪರ್ಸನಲ್ ಲೈಫ್ನ ಯಾರೂ ಈಗ ಸೇಮ್ ಎಕ್ಸಾಂಪಲ್ ಕೊಡ್ತಲ್ಲ. ಈಗ ಒಂದು ಕ್ರಿಕೆಟ್ ಪ್ಲೇಯರು ವೆನ್ ಈ ಗೋಸ್ ಟು ಪ್ಲೇ 2-3 months ಇನ್ ಸೌತ್ ಆಫ್ರಿಕಾ ಆರ್ ಇನ್ ಇಂಗ್ಲೆಂಡ್, ಹೀಸ್ ಫ್ಯಾಮಿಲಿ ಇಸ್ ಇನ್ ಇಂಡಿಯಾ. ಇನ್ಫ್ಯಾಕ್ಟ್ ನಮ್ಮ ಮನೆ ರಾಹುಲ್ ದ್ರಾವಿಡ್ ಒಂದು ಇಂಟರ್ವ್ಯೂ ಹೇಳ್ತಾಯಿದ್ರು, ಅವ್ರು ಯಾವುದೇ ಮಕ್ಕಳದು PTO ಆಗಲಿ, ಪೇರೆಂಟ್ ಟೀಚರ್ ಮೀಟಿಂಗ್ ಆಗಲಿ, ಅಥವಾ ಯಾವುದೋ ಒಂದು ಡ್ರಾಮಾ ಸ್ಕಿಟ್ ಎಲ್ಲ ಮಿಸ್ ಮಾಡ್ಕೊಳ್ತಾ ಇದ್ರು. ಅಗೇನ್ ಇದು ನಾನೇನು ಹೇಳ್ತೇನೆ ಅಂದರೆ, ನೀವು ಚೂಸ್ ಮಾಡ್ಕೋಬೇಕು, ನನಗೆ ಯಾವುದು ಬೇಕು, ನನಗೆ ಕರಿಯರ್ ಬೇಕಾ, ಆ ಕರಿಯರಲ್ಲಿ ನನ್ನ ಕಂಪ್ನಿಗೆ ಯಾವ ಥರ ನಾನು ಕೆಲಸ ಮಾಡಬೇಕು, ಅವ್ರದ್ದೇನು ಎಕ್ಸ್ಪೆಕ್ಟ್, ಆ ಕಮಿಟ್ಮೆಂಟ್ ಏನಿದೆ, ನಾನು ಮೇಲೆ ಬರಬೇಕು, ಅದು ಎಲ್ಲ ನಿನಗೆ ಬೇಕಾದಾಗ ಕೆಲವೊಂದು ನೀನು ಸ್ಯಾಕ್ರಿಫೈಸ್ ಮಾಡಲೇಬೇಕಾಗುತ್ತೆ. ಇಲ್ಲಪ್ಪ, ನನಗೆ ಫ್ಯಾಮಿಲಿನೂ ತುಂಬ ಇಂಪಾರ್ಟೆಂಟು, ನನಗೆ ಟು ಸ್ಪೆಂಡ್ ಟೈಮ್ ವಿತ್ ಮೈ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ದ ವೀಕೆಂಡ್. ನೋಬಡಿ ಇಸ್ ಗೋಯಿಂಗ್ ಟು ಸ್ಟಾಪ್ ಯು. ಚೂಸ್ ಅ ಜಾಬ್, ಸಮಥಿಂಗ್ ದಟ್ ಯು ಕ್ಯಾನ್ ಮ್ಯಾನೇಜ್ ದ್ಯಾಟ್. ಬಟ್ ಇದನ್ನು ಹೇಳೋಕ್ಕೆ ತುಂಬ ಕಷ್ಟ ಆಗುತ್ತೆ. ನನಗೆ ಎರಡೂ ಬೇಕು, ನನಗೆ ಬೆಸ್ಟ್ ಆಫ್ ದ ಬೆಸ್ಟ್ ಜಾಬು ಬೇಕು, ನನಗೆಲ್ಲದು ಬ್ಯಾಲೆನ್ಸ್ ಆಗಿರಬೇಕಂದ್ರೆ ನನ್ನ ಪ್ರಕಾರ ಸ್ವಲ್ಪ ಕಷ್ಟ ಆಗುತ್ತೆ. ಈವನ್ ಲಾಟ್ ಆಫ್ ಪೀಪಲ್ ಥಿಂಕ್ ದಟ್ ಇಟ್ಸ್ ಅ ವೆರಿ ಹೈ ವರ್ಕ್ ಲೈಫ್ ಬ್ಯಾಲೆನ್ಸ್ ಇನ್ ವೆಸ್ಟರ್ನ್ ಕಂಟ್ರಿ ಅಂತ ಹೇಳ್ತಾರೆ. ಅಗೇನ್ ಯು ಆರ್ ಕಂಪೇರಿಂಗ್ ಆ್ಯಪಲ್ಸ್ ಟು ಆರೆಂಜಸ್. ನಾನು ಐ ವರ್ಕ್ ವಿತ್ Salesforce or an Oracle or even Adobe, some of these my own ex-colleagues and consultants I have worked with. There is no free time. Sometimes they even work on weekends. I think ತುಂಬ ನಾವು ಅದನ್ನು ತುಂಬ ಹೈಪ್ ಮಾಡಿದ್ದೀವಿ. ವೆಸ್ಟರ್ನ್ ಕಂಟ್ರಿಲೆಲ್ಲ ತುಂಬ ವರ್ಕ್ ಲೈಫ್ ಬ್ಯಾಲೆನ್ಸ್ ಇದೆ, 4 ದಿವಸ ಮಾತ್ರ ಕೆಲಸ ಮಾಡ್ತಾರೆ. ಒಂದು ಪಾಯಿಂಟ್ ಏನಂದರೆ, ನಾವು ಆ ಲೆವೆಲಿಗೆ ರೀಚ್ ಆಗಿಲ್ಲ. ನಾವು ಆ್ಯಸ್ ಅ ಕಂಟ್ರಿ ವಿ ಆರ್ ಸ್ಟಿಲ್ ಅ ವರ್ಕ್ ಇನ್ ಪ್ರೋಗ್ರೆಸ್ ಕಂಟ್ರಿ. ನಮಗೆ ತುಂಬ ಮಾಡೋ ಕೆಲಸ ಇದೆ. ಸಾರಿ ಟು ಸೇ ದಿಸ್, ಐ ಥಿಂಕ್ ವಿ ಆರ್ ಸ್ಟಿಲ್ ನಾಟ್ ದೇರ್. ವಿ ಆರ್ ನಾಟ್ ರೆಡಿ ಟು ಬಿ ದಟ್ 4 days a week country. I think at least that's what I think ನಾರಾಯಣ ಮೂರ್ತಿ meant. ಇನ್ನು ಒಂದು ಜನ್ರೇಷನ್ ನೋಡಿ, ಈಗ ನಾರಾಯಣ ಮೂರ್ತಿ, ಅಜೀಶ್ ಪ್ರೇಮ್ಜಿ, ರತನ್ ಟಾಟಾ, ಆ ಒಂದು ಜನ್ರೇಷನ್ ತುಂಬ ಕಷ್ಟಪಟ್ಟರು ಅಂಥೇಳಿ ಇವತ್ತು ಮೋಸ್ಟ್ ಆಫ್ ಅವರ್ ಜನ್ರೇಷನ್ ಈಸ್ ಏಬಲ್ ಟು ಕ್ರಿಯೇಟ್ ಅ ಕಾಂಟೆಂಟ್ ಆ್ಯಂಡ್ ಸರ್ವೈವ್, ಈಸ್ ಏಬಲ್ ಟು ದೇ ಡೋಂಟ್ ಹ್ಯಾವ್ ಟು ವರ್ಕ್ ಆ್ಯಂಡ್ ಸೆಂಡ್ ಮನಿ, ದೇ ಡೋಂಟ್ ಹ್ಯಾವ್ ಟು ವರ್ಕ್ ಫಾರ್ ದೇರ್ ಫ್ಯಾಮಿಲಿ. ತುಂಬ ಜನ ಇವತ್ತು ನಮ್ಮ ಇಂಡಿಯಾದಲ್ಲಿ ಒಂದು 50% ಜನ ಆ ಥರ ಇದ್ದಾರೆ. ಇದೆಲ್ಲ ಯಾಕೆ ಈಗಿನ ಜನ್ರೇಷನ್ ಅಫೋರ್ಡ್ ಮಾಡ್ತಾ ಇದ್ದಾರೆ ಅಂದರೆ, there is one more generation which actually worked very hard, made good amount of India's GDP and created a wealth which is helping the current generation. ಈ ಜನ್ರೇಷನ್ ತುಂಬ ಎಫರ್ಟ್ ಹಾಕಿ ತುಂಬ ಕೆಲಸ ಮಾಡಿದರೆ, ನಮ್ಮ ರೋಡ್ಸ್ ಬೆಟರ್ ಆದರೆ, ನಮ್ಮದು ಇರಿಗೇಷನ್ ಬೆಟರ್ ಆದರೆ, ನಮ್ಮದು ಅವರ್ ಮ್ಯಾನುಫ್ಯಾಕ್ಚರಿಂಗ್ ಆರ್ ಬೆಟರ್, ಅವ್ರ GDP ಇಸ್ ಬೆಟರ್ ಅಂದರೆ, ಬಹುಶಃ ನಮ್ಮ ನೆಕ್ಸ್ಟ್ ಜನ್ರೇಷನ್ ಕ್ಯಾನ್ ಬಿ ವರ್ಕಿಂಗ್ 3 or 4 times a day. ಬಟ್ ಇವಾಗ ರೇವಂತ್ ನಾವು ರೆಡಿ ಇಲ್ಲ ಅಲ್ಲಿಗೆ. ಲೆಟ್ ಇಟ್ ಬಿ ಕಾಂಟ್ರವರ್ಸಿ. ಈಗಿನ ಗ್ಲೋಬಲ್ ಲೆವೆಲಲ್ಲಿ ಈಗಿನ ಯೂತ್ ಅಂದರೆ ಪಾಸ್ಡ್ ಔಟ್ ಇರ್ಬೋದು, ಪಾಸ್ ಆಗಿರಬೇಕಾಗಿರೋದು ಇರ್ಬೋದು, ಹೇಗೆ ಕಾಂಪೀಟ್ ಮಾಡ್ಬೋದು ಅಂತ ಸರ್? AI ಟ್ರೆಂಡ್ ಇರ್ಬೋದು, ಬೇರೆ ಬೇರೆ ಟ್ರೆಂಡ್ ಇದೆಯಲ್ಲ ಗ್ಲೋಬಲ್ ಲೆವೆಲಲ್ಲಿ. ಓಕೆ,
ಸಿ ರೇವಂತ್, ಆ ಪ್ರಶ್ನೆನ ನಾನು 2 ಪಾರ್ಟಾಗಿ ನಾನು ಡಿವೈಡ್ ಮಾಡ್ತೀನಿ. ಒಂದು, ಲೆಟ್ಸ್ ಟಾಕ್ ಅಬೌಟ್ ಸಾಫ್ಟ್ವೇರ್ ಇಂಜಿನಿಯರ್ಸ್. ಓಕೆ, ಇಫ್ ದೇ ವಾಂಟ್ ಟು ರಿಯಲಿ ಮೇಕ್ ಇಟ್ ಬಿಗ್ ಇನ್ AI ಅಲ್ಲ, ಒಂದು, ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ಡೆವಲಪ್ ವೆರಿ ಡೀಪ್ AI skills. See, there are a lot of free trainings available now, if you go to, Coursera, even Udemy, or even Google, AWS are offering a lot of, free training programs. Okay, ಒಂದು, you have to start understanding what is AI, AI ಅಂದ್ರೇನು, ಪ್ರಾಂಪ್ಟ್ ಇಂಜಿನಿಯರಿಂಗ್ ಅಂದ್ರೇನು, ಅದು ಯಾವ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ನಾನು ಡೆವಲಪ್ ಮಾಡ್ಕೋಬೇಕು, ಇಟ್ಸ್ ಪೈಥನ್ ಆಗಲಿ, what did I need to develop, ಅಂದರೆ ಒಂದು ಲೇಯರ್ ಬೈ ಲೇಯರ್ ಟು ಸ್ಟಾರ್ಟ್ ಡೆವಲಪಿಂಗ್. ಅದು ಇಟ್ಸ್ ವೆರಿ ಇಂಪಾರ್ಟೆಂಟ್. ಆಮೇಲೆ ಟು ಡೆವಲಪ್ ಅ ವೆರಿ ಸ್ಟ್ರಾಂಗ್ ಸ್ಟ್ಯಾಟಿಸ್ಟಿಕಲ್ಸ್, ಮ್ಯಾಥಮೆಟಿಕ್ಸ್ ಬ್ಯಾಕ್ಗ್ರೌಂಡ್ ಆ್ಯಸ್ ವೆಲ್. ಅದನ್ನು ಸ್ಟಾರ್ಟ್ ಮಾಡಿದಾಗ ಏನಾಗುತ್ತೆ ಅಂದರೆ ಯು ಸ್ಟಾರ್ಟ್ ಅಂಡರ್ಸ್ಟ್ಯಾಂಡಿಂಗ್, ಓಕೆ, ವಾಟ್ ಇಟ್ ಟೇಕ್ಸ್ ಟು ಬಿಲ್ಡ್ ಅನ್ AI ಸ್ಕಿಲ್ ಸೆಟ್ಟು. ಅದನ್ನು ಯೂಸ್ ಮಾಡ್ಕೊಂಬಿಟ್ಟು ನೆಕ್ಸ್ಟ್ ಏನು ಮಾಡಬೇಕು ಅಂದರೆ, ಯು ಹ್ಯಾವ್ ಟು ಸ್ಟಾರ್ಟ್ ಬಿಲ್ಡಿಂಗ್ ಸ್ಮಾಲ್ ಪ್ರಾಜೆಕ್ಟ್ಸ್. ಒಂದು ಚಾಟ್ ಬಾಟೇ ಆಗಲಿ, ಇಲ್ಲ ಒಂದು, ಫಾರ್ ಎಕ್ಸಾಂಪಲ್, ಯು ಕ್ಯಾನ್ ಟೇಕ್ ಆಲ್ ದ ಡೇಟಾ ಆಫ್ ಮಾನ್ಸೂನ್ ಡೇಟಾ ಆ್ಯಂಡ್ ಪ್ರಿಡಿಕ್ಟ್ ದ, ಲೆಟ್ಸ್ ಸೇ, ವಾಟ್ ಕುಡ್ ಹ್ಯಾಪನ್ ಇನ್ ದ ನೆಕ್ಸ್ಟ್ ಇಯರ್ ರೈನ್ ಪ್ರಿಡಿಕ್ಷನ್ ಆಗಲಿ. ಈ ಥರ ನಿಮಗೆ ಸುಮಾರು ಯೂಸ್ ಕೇಸ್ಗಳು ಬರುತ್ತೆ ನಿಮಗೆ. ವೆಬ್ಸೈಟ್ ಕಾಲ್ಡ್ ಕೇಗಲ್ ಅಂತಿದೆ. ಇಟ್ಸ್ ವೆರಿ ವೆಲ್ ನೋನ್ ಡೇಟಾ ಸೈನ್ಸ್ ವೆಬ್ಸೈಟು. ಈ ಥರ ತುಂಬ ಇದೆ. ಅಗೇನ್ ಸಮರೈಸ್ ಅಂದರೆ, ಒಂದು, ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ AI, ಸ್ಟಾರ್ಟ್ ಡೆವಲಪಿಂಗ್ AI skills in terms of programming, mathematics, statistics. Second, pick up some very small projects. Third, start understanding how you can make an impact.